ತರಗತಿ 8ನೇ ವಿಷಯ ಗಣಿತ 125 ಸ್ಕ್ವೇರ್ 15625 ಅನ್ನು ಕೊಟ್ಟಾಗ 126 ಸ್ಕ್ವೇರ್ ರ ಬೆಲೆ ಎಷ್ಟು? ಕ್ವಶನ್ ಕೊಟ್ಟನ ಗೊತ್ತಾದ್ರೆ ನಮಗ 125 ಸ್ಕ್ವೇರ್ ರ ಬೆಲೆ ಎಷ್ಟು ಕೊಟ್ಟನ 15625 ಕೊಟ್ಟಾನ. ನಮಗೆ ಎಷ್ಟು ಕಂಡಿಡಿದ ಈಗ 1026 ಸ್ಕ್ವೇರ್ ನ ಬೆಲೆ ನಮಗೆ ಏನ್ ಮಾಡದರಿ ಕಂಡಿಡಿದರಿ. ಎಷ್ಟು ಕೊಟ್ಟನ ಆಪ್ಷನ್ಸ್ ಈ ಆಪ್ಷನ್ಸ್ ತಾನ ಕೊಟ್ಟನ್ರಿ. 15625 ಪ್ಲಸ್ 126 15625 ಪ್ಲಸ್ 26 ಸ್ಕ್ವೇರ್. ಸಿ ಆಪ್ಷನ್ ಕೊಟ್ಟಂದ್ರೆ 15625 ಪ್ಲಸ್ 253. ಡಿ ಆಪ್ಷನ್ ಕೊಟ್ಟಂದ್ರೆ 15625 ಪ್ಲಸ್ 251. 15625 ಪ್ಲಸ್ 51 ಸ್ಕ್ವೇರ್. ಇಷ್ಟು ಆಪ್ಷನ್ಸ್ ದಾಗ ಯಾವ ಆಪ್ಷನ್ಸ್ ಕರೆಕ್ಟ್ ಅದ ಅಂಬದ ನಮಗೆ ಏನ್ ಮಾಡತ್ತನ್ರಿ ಕಂಡಿಡಿಯಲತ್ತನ್ರಿ. ನಾವು ಎರಡು ರೀತಿ ಮಾಡಬಹುದ್ರಿ, ಗೊತ್ತೈತಲ್ಲ. ಫಸ್ಟ್ ರೀತಿ ನೋಡ್ರಿ, ಇಲ್ಲಿ ಸೂತ್ರ ಹಾಕೋ ಮಾಡಬಹುದು. ಯಾವ ಸೂತ್ರ ಹಾಕೋ ಮಾಡಬಹುದ್ರಿ? 2n ಮೈನಸ್ 1 ರೀ. ಈ ಸೂತ್ರ ಹಾಕೋ 100% ನಮಗೆ ಏನ್ ಬರ್ತದ್ರಿ ಲೆಕ್ಕ ಆನ್ಸರ್ ಬರ್ತದ್ರಿ. ನೋಡಿ 2 ಇಂಟು n ಬೆಲೆ ಯಾವ್ದು ಹಾಕೋಬೇಕ್ರಿ? ನಮಗೆ ಎಷ್ಟು ಬೆಲೆ ಕಂಡಿಡದರಿ? 126 ಕಂಡಿಡದಲ್ಲ ರೀ. ಅದಕ್ಕೆ ಎಷ್ಟು ಹಾಕ್ಬೇಕ್ರಿ? 126 ಮೈನಸ್ 1 ರೀ. ಈಗ ಏನ್ ಮಾಡ್ಕೋಬೇಕ್ರಿ? 2 ಗುಣಾಕ ಮಾಡ್ಬೇಕ್ರಿ. 2 ಆಗ್ಲೇ 12 ಕೈಲ 1 2 2 4 4 1 5 2 ಒಂದಲ್ಲೇ 2. ಇಲ್ಲಿ ಉಳಿತೇನ್ರಿ ಮೈನಸ್ 1 ಅಲ್ಲ ರೀ, ಮೈನಸ್ 1 ಹಾಕೊಂಡ 252 ದಾಗ ಮೈನಸ್ 1 ಕಳೆದು ಎಷ್ಟು ಉಳಿತದ್ರಿ? 251 ಉಳಿತಲ್ಲ ರೀ. ಉಳಿದು ನೋಡಿ 251 ಬಂತಲ್ಲ. ಈ 251 ಯಾವ ಅಂಕಿದನ ಸೇರ್ಸೂರು 126 ವರ್ಗ ಬರ್ತು ಅಂತ್ರಿ. ನೋಡ್ರ ಪ್ಲಸ್ ನೋಡ್ರಿ. ನೋಡಿ ಎಷ್ಟದಲ್ಲಿ 15625 ಎಷ್ಟು ಕುಡ್ಸ್ಬೇಕಂತೀರಿ? 251 ಕುಡ್ಸ್ಕೋಬೇಕಂತಿಲ್ಲ ರೀ. ಕುಡ್ಸ್ಕೊಂಡ್ರೆ ಎಷ್ಟು ಇರ್ತದ್ರಿ? 6 5 2 7 8 5 ಮತ್ತು 1 ಗೊತ್ತಿತ್ತಲ್ಲ. ಈ ಆಪ್ಷನ್ಸ್ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತದ್ರಿ? ಡಿ ಆಪ್ಷನ್ಸ್ ಏನಾಗುತ್ತದು ಕರೆಕ್ಟ್ ಆಗುತ್ತದ್ರಿ. ಅದರ ಆನ್ಸರ್ ಯಾವ್ದು ಕರೆಕ್ಟ್ ಅದ ಗೊತ್ತದ್ರಿ ನಿಮಗೆ? ಆಪ್ಷನ್ಸ್ ಡಿ ಆಪ್ಷನ್ಸ್ ಏನದರಿ ಕರೆಕ್ಟ್ ಅದ. ಎಷ್ಟದ? 15625 ಪ್ಲಸ್ 251 ಕುಡ್ಸ್ರೆ ಏನಾಗುತ್ತದೆ ನಮಗ? 126 ವರ್ಗ ನಮಗೆ ಏನಾಗುತ್ತದ್ರಿ ಸಿಗುತ್ತೆ. 126 ವರ್ಗ ಎಷ್ಟದ ರೀ? 15876. ಅದು ಕರೆಕ್ಟ್ ಅದ ಇಲ್ಲ ಅಂಬದ್ ನೋಡೋದಿತ್ತಂದ್ರೆ ಏನ್ ಮಾಡ್ಬೇಕ್ರಿ? 126 ಅಂಬದ್ ಎಷ್ಟು ಸಲ ಗುಣಾಕ ಮಾಡ್ಬೇಕ್ರಿ? 2 ಸಲ ಗುಣಾಕ ಮಾಡಿ ನೋಡ್ರಿ ಆಟೋಮೆಟಿಕ್ ನಿಮ್ಮ ಆನ್ಸರ್ ಏನಿರ್ತರಿ ಸಿಕ್ತದ್ರಿ. 6 ಆಗ್ಲೇ 36 ಕೈಲ 3 6 ಅಂದ್ರೆ 12 12 3 ಕುಡ್ಸಿದ್ರೆ ಎಷ್ಟಿದೆ? 15 ರೀ ಕೈಲ 1 6 ಅಂದ್ರೆ 6 1 7 ಇಂಟು 12 1 4 1 5 5 1 2 ಇಂಟು ಈಗ ಎಷ್ಟಿದೆ? 6 2 1 ಕುಡ್ಸು ನೋಡಿ 6 7 11 1 11 7 18 ಕೈಲ 1 4 1 5 ಕೈಲ ಬಂದಿಲ್ಲ ರೀ. 15876 ಅಂದ್ರೆ ಅದು ಯಾವ ಆಪ್ಷನ್ಸ್ ಕರೆಕ್ಟ್ ಇರ್ತದೆ? ನಮ್ದು ಡಿ ಆಪ್ಷನ್ಸ್ ಅಂಬದು ಏನಿರ್ತದ್ರಿ ಕರೆಕ್ಟ್ ಅದು. ಯಾವ ರೀತಿ ಮಾಡ್ಬೋದು? ಈ ರೀತಿ ಮಾಡ್ಬೋದು ಮತ್ತು ಈ ರೀತಿ ಲೆಕ್ಕ ಮಾಡ್ಬೋದ್ರಿ. ಆಪ್ಷನ್ಸ್ ಯಾವ್ದ್ರಿ? ಡಿ ಆಪ್ಷನ್. ಕ್ವಶನ್ ನಂಬರ್ 4 ನೋಡ್ರಿ ಏನಂತ ಕೊಟ್ಟೆ ನಮಗ? ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟೇನ್ರಿ? 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾವಿನ ಉದ್ದವನ್ನು ಕಂಡಿಡಿ. ಏನಂತ? ಒಂದು ಚೌಕದ ಅಂತ ಆ ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟೇನಂತ್ರಿ? 441 ಮೀಟರ್ ಸ್ಕ್ವೇರ್ ಕೊಟ್ಟಾಗ ಅದು ನಮಗೆ ಏನ್ ಕಂಡಿಡದರಿ? ಆ ಬಾವು ಎಷ್ಟು ಅದ ಅಂಬದು ನಮಗೆ ಏನ್ ಮಾಡದರಿ ಕಂಡುಹಿಡಿ ಅಂತ ನೋಡ್ರಿ. ಇಲ್ಲೊಂದು ಚೌಕ ಅದ ರೀ, ಅದೆಲ್ಲ ರೀ ಆ ಚೌಕದ ಏನ್ ಕೊಟ್ಟೆ ನಾವು? ಫುಲ್ ಅದ್ರಿ. ಏನ್ ಕೊಟ್ಟೇನ್ರಿ? ವಿಸ್ತೀರ್ಣ ಕೊಟ್ಟೇನ್ರಿ. ವಿಸ್ತೀರ್ಣ ಅಂದ್ರೆ ಫುಲ್ ಅದ್ರದ್ರಿ. ಎಷ್ಟು ಕೊಟ್ಟೇನ್ರಿ? 441 ಮೀಟರ್ ಸ್ಕ್ವೇರ್ ಕೊಟ್ಟೆ. ನಮಗೆ ಏನ್ ಕಂಡಿಲ್ಲ ಅಂತಂದ್ರಿ? ಉದ್ದ ಅಂದ್ರೆ ಏನ್ರಿ? ಆ ಬಾವು ಅದಲ್ಲ ರೀ, ಆ ಬಾವಿ ಉದ್ದ ಎಷ್ಟು ಅದ ಅಂಬ ನಮಗೆ ಏನ್ ಮಾಡದರಿ ಕಂಡಿಡದಲ್ಲ ರೀ. ಹಾ, ಚೌಕದಾಗ ಏನಿರ್ತಾವ್ರಿ? 4 ಬಾವುಗಳಿಗೆ ಏನಿರ್ತಾವ್ರಿ? ಪರಸ್ಪರ ಸಮ. ಒಂದು ಬಾವಿನ ಅಳತೆ ಸಿಗುತ್ತಂದ್ರೆ ಏನಿರ್ತೀರಿ? 4 ಬಾವುಗಳ ಅಳತೆ ಏನಿರ್ತೀರಿ? ಒಂದಿಡ್ತೀರಿ. ನಮ್ಮ ಬಾವಿನ ಅಳತೆ ಕೊಟ್ಟನೇನೋ ಕೊಟ್ಟಿಲ್ರಿ. ಏನಾಗಿರ್ಲಿ ಎಕ್ಸ್ ಅಂತ ಅದನ್ನ ತಿಳ್ಕೊಬೇಕು. ಏನಂತ ತಿಳ್ಕೊಬೇಕು? ಎಕ್ಸ್ ಅದ ತಿಳ್ಕೊಬೇಕು. ಬರ್ರಿ ಪರಿಹಾರ ನೋಡ್ರಿ ಮಕ್ಕಳು. ಪರಿಹಾರ ಫಸ್ಟ್ ಏನ್ ಬರ್ಕೋಬೇಕ್ರಿ? ಆ ಚೌಕದ ವಿಸ್ತೀರ್ಣ ನಮ್ಮ ಕೊಟ್ಟನಲ್ಲಿ ಆ ಚೌಕದ
ಚೌಕದ ವಿಸ್ತೀರ್ಣ. ಆ ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟನ್ರಿ ನಮಗ 441 ಮೀಟರ್ ಸ್ಕ್ವೇರ್. ನಮಗೆ ಏನ್ ಕಂಡಿಡದ್ರಿ? ಆ ಚೌಕದ ಬಾವಿನ ಉದ್ದ ಕಂಡಿಡದ್ರಿ. ಆ ಚೌಕದ ಬಾವಿನ ಏನ್ ಮಾಡ್ಬೇಕ್ರಿ? ಉದ್ದ ಕಂಡಿಡ್ಬೇಕು. ನೋಡ್ರಿ, ಚೌಕದ ಬಾವಿನ ಉದ್ದ ಕುಣದೇನ್ರಿ ನಮಗ? ಇಲ್ಲ. ಉದ್ದ ಕುಣಂಟ್ರಿ ಏನದ ಅಂತ ತಿಳ್ಕೊಬೇಕ್ರಿ? ಎಕ್ಸ್ ಅದ ಅಂತ ತಿಳ್ಕೊಬೇಕಿಲ್ಲ ರೀ. ಇನ್ನು ಯಾವ ಸೂತ್ರ ಹಾಕೋಬೇಕ್ರಿ ಅಂದ್ರು ಚೌಕದ ವಿಸ್ತೀರ್ಣದ ಏನ್ ಹಾಕೋಬೇಕ್ರಿ? ಸೂತ್ರ ಹಾಕೋಬೇಕ್ರಿ. ಚೌಕದ ವಿಸ್ತೀರ್ಣ ಸೂತ್ರ ನಿಮ್ಗೆ ಎಲ್ಲರಿಗೂ ಗೊತ್ತದರಿ? ಹಾ ರೀ, ಚೌಕದ ವಿಸ್ತೀರ್ಣ ಏನದ ಗೊತ್ತದ್ರಿ ನಿಮಗ? ಬಾವು ಇಂಟು ಬಾವು ಅದರಿ. ಚೌಕದ ವಿಸ್ತೀರ್ಣದ ಬಾವು ಇಂಟು ಬಾವು ಅದರಿ. ಚೌಕದ ವಿಸ್ತೀರ್ಣ ವ್ಯಾಲ್ಯೂ ನಮಗೆ ಕೊಟ್ಟೇನ್ರಿ? ಎಷ್ಟು ಕೊಟ್ಟೇನ? 441 ಕೊಟ್ಟೇನ್ರಿ. ಸಮನಾಗಿದೆ ಬಾವು ಇಂಟು ಬಾವು ಬೆಲೆ ಏನಾಗಿರ್ಲಿ? ಎಕ್ಸ್ ಅಂತ ಕೊಟ್ಟೇನಲ್ಲ ರೀ. ಎಕ್ಸ್ ಇಂಟು ಎಕ್ಸ್ ಐತಲ್ಲ ರೀ. ಈಗ ನೋಡ್ರಿ, 441 ಸಮನಾಗಿದೆ. ಇಲ್ಲಿ ಏನದರಿ? ಎಕ್ಸ್ ಇಂಟು ಎಕ್ಸ್ ಅದ. ಎಕ್ಸ್ ಇಂಟು ಎಕ್ಸ್ ಗುಣಕ ಮಾಡ್ರಿ ಏನಾಯ್ತು? ಎಕ್ಸ್ ಸ್ಕ್ವಯರ್ ಐತಿ. ಏನಾಯ್ತದು? ಎಕ್ಸ್ ಸ್ಕ್ವಯರ್. ಈ ಸ್ಕ್ವಯರ್ ಅಂಬ ದಿಕ್ಕ ತಗೊಂಡ್ರೆ ಏನಾಯ್ತದ್ರಿ? ರೂಟ್ ಐತ್ರಿ. 441 ವರ್ಗಮೂಲ ರೆಡಿ ಐತ್ರಿ. ಐತಲ್ಲ ರೀ. 441 ಕಂಡಿಡ್ಬೇಕು ನಾವು? ವರ್ಗಮೂಲ ಕಂಡಿಡ್ಬೇಕು. 441 ವರ್ಗಮೂಲ ಯಾವ ವಿಧಾನದಿಂದ ಕಂಡಿಡ್ಬೇಕಂದ್ರು ಅವಿಭಾಜ್ಯ ಅಪವರ್ತನದ ವಿಧಾನದ ಮೂಲಕ ಏನ್ ಮಾಡ್ಬೇಕ್ರಿ? ಕಂಡಿಡ್ಬೇಕು. ಆಗ ನಮಗೆ ಏನ್ ಸಿಗ್ತದ್ರಿ? 441 ವರ್ಗಮೂಲ ಸಿಗ್ತದ್ರಿ. ಆಗ ಯಾವ ಮಗೆ ಹೋಗ್ಬೋದ್ರಿ? 3 ಮಗೆ ಹೋಗ್ರಿ. ಹ್ಯಾಂಗ ಅಂದ್ರು ಈ ಬಿಡಿ ಸ್ಥಾನದ ಏನು? ಈ ಬಿಡಿ ಸ್ಥಾನದಾಗ ಒಂದಿತ್ತಂದ್ರೆ ಯಾವ ಮಗೆ ಹೋಗ್ಬೋದ್ರಿ? 3 ಮಗೆ ಹೋಗ್ಬೋದು, 7 ಮಗೆ ಹೋಗ್ಬೋದಿಲ್ಲ ರೀ. ನೋಡ್ರಿಕ 3 ಅಂದಿಲೆ 3 ಈ ಕಡೆ 1 ಉಳಿತಲ್ಲ ರೀ. 1 ಉಳಿದ್ರೆ ಎಷ್ಟೈತ್ರಿ? ಇಲ್ಲಿ 14 ಐತಿ. 14 ಐತಲ್ಲ, 3 ಮಗೆ 14 ಬರ ಅದಕ್ಕಿಂತ ಕಡಿಮೆ ಯಾವ್ದ್ರಿ? 3 4 12 ಅದರಿ. 3 4 12 ಅದ. 12 ಅಂದ್ರೆ ಈ ಕಡೆ ಎಷ್ಟು ಉಳಿತ್ರಿ? 2 ಉಳಿತಲ್ಲ ರೀ. 3 7 21. 3 4 12 ಅಂದ್ರೆ ಈ ಕಡೆ ಎಷ್ಟು? 2 ಉಳಿತಲ್ಲ ರೀ. 3 9 20 49 ಯಾವ ಮಗೆ ಹೋಯ್ತದ? ಇಟ್ಟು 7 ಮಗೆ ಹೋಯ್ತಿಲ್ಲ ರೀ. 7 7 7 1 ಐತಲ್ಲ ರೀ. ರೂಟ್ 3 ಇಂಟು 3 7 ಇಂಟು 7 ಸಮನಾಗಿದೆ ಎಕ್ಸ್. ಈಗ ನೋಡಿ, ಇಲ್ಲಿ ಏನದ ರೀ? 3 ಇಂಟು 3 7 ಇಂಟು 7 ಸಮನಾಗಿದೆ ಎಕ್ಸ್ ಅದ. ಗೊತ್ತೈತಲ್ಲ? ಈಗ ಯಾವ್ದ್ರ ಇಕ್ಕೋಬೇಕ್ರಿ? ನಾವು ಎಲ್ಲ ಘಾತಾಂಕದ ಇಕ್ಕೋಬೇಕ್ರಿ. 3 ಅಂಬ ಎಷ್ಟ ಅವರಿ? 2 ಅವಲ್ಲ ರೀ. 3 ಘಾತಾಂಕ 2 ಇಂಟು 7 ಅಂಬ ಎಷ್ಟ ಅವರಿ? 2 ಅವಲ್ಲ ರೀ. ಅಂದ್ರೆ 7 ಘಾತಾಂಕ ಎಷ್ಟೈತಿ? 2 ಐತಿ. 2 ಇದು ಸಮನಾಗಿದೆ ಎಕ್ಸ್. ಈ ರೂಟ್ ಈ ಸ್ಕ್ವಯರ್ ಮತ್ತೆ ಈ ರೂಟ್ ಅಂಬದ ಏನೈತ್ರಿ? ಹೋಯ್ತ್ರಿ. ಹೋದ್ರ ಒಳಗೆ ಎಷ್ಟು ಉಳಿತ್ರಿ? ಕೇವಲ 3 ಇಂಟು 7 ಸಮನಾಗಿದೆ ಎಕ್ಸ್. 3 7 21 ಸಮನಾಗಿದೆ ಎಕ್ಸ್ ಉಳಿತ್ರಿ. ಎಕ್ಸ್ ಅಂದ್ರೆ ಎಷ್ಟು ಏನ್ ಬರ್ತರಿ? ಬಾವು ಅಂತ ಹೇಳಿದ್ರಲ್ಲಿ ಬಾವು ಅಂತ ಹೇಳಿದ ಆನ್ಸರ್ ಎಷ್ಟು ಬಂತ್ರಿ? 21 ಬಂತ್ರಿ. ಇಲ್ಲ ಆನ್ಸರ್ ಇಲ್ಲಿ ಇಟ್ಟ ನೋಡ್ರಿ. ಇಲ್ಲಿ ಚೌಕದ ಬಾವಿನ ಉದ್ದ ಎಷ್ಟದ ಅಂತ್ರಿ? 21 ಮೀಟರ್ ಅದ ಅಂತ್ರಿ. ಗೊತ್ತೈತೆ? ಇಲ್ಲಿ ಏನಿಲ್ಲ ರೀ, ಅದು ಕ್ವಶನ್ ಈಜಿ ಏನಿಲ್ಲ. ಒಂದು ಚೌಕದ ವಿಸ್ತೀರ್ಣ ಏನ್ ಮಾಡೋಣ? ಕೊಟ್ಟೆ ಏನ್ ಮಾಡೋಣ ಅಂತಾನ? ಬಾವಿನ ಉದ್ದ ಕಂಡಿಡಿಯಲ್ಲ ರೀ. ಬಾವಿ ಫಸ್ಟ್ ಏನ್ ಮಾಡ್ಬೇಕು? ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟೆ ವ್ಯಾಲ್ಯೂ ಹಾಕೋಬೇಕ್ರಿ. ಯಾವ ಬಾವು ನಮ್ಮ ಕೊಟ್ಟಿಲ್ಲ ಏನಾಗಿರ್ಲಿ? ಎಕ್ಸ್ ಆಗಿರ್ಲಿ ಅನ್ಬೇಕ್ರಿ. ಚೌಕದ ವಿಸ್ತೀರ್ಣ ಏನ್ ಮಾಡ್ಬೇಕ್ರಿ? ಕಂಡಿಡ್ಬೇಕ್ರಿ. ಆ ಬಾವಿನ ಉದ್ದ ಎಷ್ಟು ಬಂತ್ರಿ? 21 ಮೀಟರ್ ಬಂದಿಲ್ಲ ರೀ. ಅದು 8ನೇ ತರಗತಿದಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಗೊತ್ತಿತ್ತಲ್ಲ? ಬಂದಿರೋದು ಎಷ್ಟು ಮಾಡಿಸಿ ಬರ್ಬೋದ್ರಿ? 3 ಮಾಡಿಸಿ ಕ್ವಶನ್ ಕೇಳ್ಬೋದ್ರಿ. ಗೊತ್ತಿತ್ತಲ್ಲ? ಅತ್ಯಂತ ಸುಲಭವಾದ ಕ್ವಶನ್ ಗಳು ಅವ ನೋಡ್ರಿ.